ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭಾಳ ದಿವಸ ಆಗಿತ್ತು ರೀ ಯೂಟ್ಯೂಬ್ನೊಳಗೆ ಯಾವುದೂ ವಿಡಿಯೋ ಮಾಡಿ ಹಾಕಿರಲಿಲ್ಲ. ನಾನು ಶಿವರಾತ್ರಿ ಇತ್ತಲ್ಲ, ಒಂದೆರಡು ವಿಷಯಗಳು ನನಗೆ ಗೊತ್ತಿರೋವಂಥ ಒಂದಿಷ್ಟು ಶೇರ್ ಮಾಡ್ಬೇಕಂತ ಅನ್ನಿಸ್ತು. ಸೊ ನಿಮ್ಗೆ ಗೊತ್ತಿರೋಂಗೆ ನಮ್ಮ ದೇಶದೊಳಗೆ ಮಹಾಶಿವರಾತ್ರಿ ಸಾವಿರಾರು ವರ್ಷಗಳಿಂದ ಮಾಡ್ಕೊತ ಬಂದಾರ. ಈಗೀಗಂತೂ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಹಾಕ್ಕೊಂತ ಬರಾಕತ್ತೈತಿ. ನಮಗೆ ಜನರಲಿ ಮಹಾಶಿವರಾತ್ರಿ ಅಂದ್ರೆ ಏನಪ್ಪ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಈ ದಿವಸ ಇಷ್ಟು ಯಾಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಜನರಲಿ ತಲೆಗೆ ಏನು ಬರುತ್ತೆ ರೀ, ಎಲ್ಲರಿಗೂ ಶಿವರಾತ್ರಿ ಅಂದ ತಕ್ಷಣ ಉಪವಾಸ ಮಾಡ್ಬೇಕು, ಹಣ್ಣು ತಿನ್ಬೇಕು, ಒಂದಿಷ್ಟು ಕಲ್ಲಂಗಡಿ ತೊಗೊಂಬರೋಣ, ಬಾಳೆಹಣ್ಣು ತೊಗೊಂಬರೋಣ, ಒಂದು ಸ್ವಲ್ಪ ಖರ್ಜೂರ, ಹಿಂಗೆ ಅನ್ಕೊಂತ ಭಾಳಷ್ಟು ಮಂದಿಗೆ ಹೆಂಗೆ ಆಗ್ತೈತಿ ರೀ ಅಂದ್ರೆ, ಉಳಿದ ದಿವ್ಸಕ್ಕಿಂತ ಅವತ್ತಿನ ದಿವ್ಸನ ಹಣ್ಣು ತಿನ್ಕೊಂತಾನೆ ಅವು ಜಾಸ್ತಿ ಆಗ್ಬಿಡ್ತಾವೆ. ಸೊ ಅದನ್ನು ಸೈಡಿಗಿಡೋಣ. ಒಂದು ಉಪವಾಸ ತಲೆಗೆ ಬರುತ್ತೆ, ಇನ್ನೊಂದು ಗುಡಿಗೆ ಹೋಗ್ತೀವಿ, ಈಶ್ವರ ದೇವ್ರ ಗುಡಿಗೆ ಹೋಗ್ತೀವಿ, ಅಲ್ಲಿ ಅಭಿಷೇಕ ಮಾಡಿಸ್ತೀವಿ, ಬೆಲ್ಪತ್ರೆ ಏರಿಸ್ತೀವಿ ದೇವ್ರಿಗೆ. ಆಮೇಲೆ ಭಾಳ ಜನ ಏನು ಹೇಳ್ತಾರೆ, ಇಲ್ಲ ಶಿವರಾತ್ರಿ ಜಾಗರಣೆ ಮಾಡಬೇಕು ಅಂತ ಜಾಗರಣೆ ಮಾಡ್ಬೇಕಂತ ಹೇಳೋರು ಭಾಳ ಜನ, ಮಾಡೋರು ಕಡಿಮೆ. ಸೊ ಮಹಾಶಿವರಾತ್ರಿ ಬಗ್ಗೆ ನನಗೆ ಎರಡು ವಿಷಯ ಹಂಗೆ ನನಗೆ ಗೊತ್ತಿರೋವಂಥವು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತನ್ರಿ, ಈ ದಿವಸ ಈ ಶಿವರಾತ್ರಿ ಹಬ್ಬ ಕಂಪ್ಲೀಟ್ಲಿ ಡಿಸೈನ್ ಮಾಡಿದ್ದು ಮೇನ್ಲಿ ಸಂಜೆ ಮುಂದೆ 6 ಗಂಟೆಯಿಂದ ಹಿಡಿದು ಮರುದಿವ್ಸ ಮುಂಜಾನೆ 6 ಗಂಟೆ ತನಕ ನಾವು ಜಾಗರಣೆ ಮಾಡಬೇಕು ಅಂತ. ಸೊ ಒಂದೇ ಮಾತು, ವಿ ಆರ್ ಪಾರ್ಟ್ ಆಫ್ ದಿಸ್ ಅರ್ತ್. ನಾವು ಈ ಭೂಮಿಯ ಒಂದು ಭಾಗ. ಈ ಭೂಮಿ ಈ ಸೋಲಾರ್ ಸಿಸ್ಟಮ್ ಅಥವಾ ಈ ಯೂನಿವರ್ಸ್ದು ಒಂದು ಭಾಗ. ಈ ಸೋಲಾರ್ ಸಿಸ್ಟಮ್ನೊಳಗೆ ಏನೋ ಚೇಂಜಸ್ ಆಗ್ತಾವಲ್ರಿ, ಅದು ಭೂಮಿ ಮೇಲೆ ಇಂಪ್ಯಾಕ್ಟ್ ಆಗ್ತದೆ, ಅರ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಅರ್ತ್ ಮೇಲೆ ಇಂಪ್ಯಾಕ್ಟ್ ಆಗಿದ್ದು ನಮ್ಮ ಮೇಲೂ ಆಗ್ತೈತಿ. ಸೊ 365 ದಿವಸ ಒಂದು ವರ್ಷದೊಳಗೆ ಭೂಮಿ, ಸೂರ್ಯ, ಚಂದ್ರ ಎಂಟಾರ್ ಉಳಿದದ್ದು ಸೌರಮಂಡಲ ಇರಲಿ, ಮೇನ್ಲಿ ನಮಗೆ ಹೆಚ್ಚಿಗೆ ಇಂಪ್ಯಾಕ್ಟ್ ಮಾಡೋದು ಭೂಮಿ ಮೇಲೆ ಸೂರ್ಯ ಮತ್ತು ಚಂದ್ರ. ಈ ಮೂರದು ಪೊಸಿಷನಿಂಗ್ ಇವತ್ತಿನ ದಿವಸ ಶಿವರಾತ್ರಿ ದಿವಸ ಪೊಸಿಷನಿಂಗ್ ಹೆಂಗಿರುತ್ತೆ, ಅದರ ಜೋಡಿ ಭೂಮಿ ತಿರುಗುವಂಥದ್ದು, ಇವೆರಡೂ ಸೇರಿ ಏನು ಹೇಳ್ತಾರಂದ್ರೆ, ನಮ್ಮ ಪೂರ್ವಜರು ಆನ್ಸೆಸ್ಟರ್ಸ್ ಏನು ಕಂಡು ಹಿಡ್ಕೊಂಡ್ರು ಅಂದ್ರೆ, ಈ ಪರ್ಟಿಕ್ಯುಲರ್ ಪೊಸಿಷನಿಂಗ್ ಇದ್ದಾಗ ಇವತ್ತಿನ ರಾತ್ರಿ ನೇಚರ್ನೊಳಗೆ ಆಟೋಮೆಟಿಕಲಿ ಆನ್ ಇಟ್ಸ್ ಓನ್ ಒಂದು ನ್ಯಾಚುರಲ್ ಅಪ್ಸರ್ಜ್ ಆಫ್ ಎನರ್ಜಿ ಆಗ್ತಿರ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಎನರ್ಜಿ, ಶಕ್ತಿ ಮೇಲ್ಮುಖವಾಗಿ ಚಲಿಸ್ತಿರುತ್ತೆ. ಓಕೆ, ಸೊ ಇದು ಇವತ್ತಿನ ದಿವಸನ್ನ ನೇಚರ್ನೊಳಗೆ ಏನು ಎನರ್ಜಿ ತಂತಾನ ಅದು ಮೇಲ್ಮುಖವಾಗಿ ಹೋಗ್ತಿರುತ್ತೆ. ಅದನ್ನು 100% ನಾವು ಯೂಸ್ ಮಾಡ್ಕೋಬೇಕಂದ್ರೆ ಆ ರಾತ್ರಿ ಈವ್ನಿಂಗ್ 6 o'clock ಟು ನೆಕ್ಸ್ಟ್ ಡೇ ಮಾರ್ನಿಂಗ್ 6 AM ತನಕ ನಾವು ಎಚ್ಚರಿರಬೇಕು, ಜಾಗರಣೆ ಮಾಡಬೇಕು. ನೀವು ಭಜನೆ ಮಾಡ್ರಿ, ಪಿಕ್ಚರ್ ನೋಡ್ರಿ, ಆದಷ್ಟು ದೇವ್ರದ್ದು ಧ್ಯಾನ ಮಾಡ್ಕೊಂಡು ಕೂಡ್ರಿ ಅಂತ ಹೇಳ್ತಾರೆ. ಮೇನ್ ಥಿಂಗ್ ಏನ್ರಿ ಅಂದ್ರೆ, ನಮ್ಮ ಬ್ಯಾಕ್ ಬೋನ್, ಸ್ಪೈನಲ್ ಕಾರ್ಡ್ ವರ್ಟಿಕಲ್ ಇರಬೇಕು, ಹಾರಿಸಾಂಟಲ್ ಇರಬಾರ್ದು. ಓಕೆ, ಈ ಅಪ್ಸರ್ಜ್ ಆಫ್ ಎನರ್ಜಿನ ನಾವು ಯೂಸ್ ಮಾಡ್ಕೋಬೇಕಂತಂದ್ರೆ ಇಡೀ ರಾತ್ರಿ ನಾವು ಎಚ್ಚರಿರ್ಬೇಕು. ಆ ಎಚ್ಚರ ಇರಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಉಪವಾಸ ಮಾಡ್ತೀವಿ. ಯಾಕಂದ್ರೆ ಎಷ್ಟು ಹೆಚ್ಚಿಗೆ ನಾವು ಊಟ ಮಾಡ್ತೀವಿ, ನಮ್ಮ ಎನರ್ಜಿ ಅದನ್ನು ಡೈಜೆಷನ್ ಮಾಡೋಕೆ ಹೋಗಿ ನಿದ್ದೆ ಬಂದು ಮಲ್ಕೋಬಾರ್ದು ಅಂತೇಳಿ ಉಪವಾಸ ಇರಕ್ಕೆ ಟ್ರೈ ಮಾಡ್ತೀವಿ. ಅವಾಗ ಆ ನಮ್ಮ ಒಳಗೂ ನೇಚರ್ನೊಳಗೆ ಹೆಂಗೆ ಎನರ್ಜಿ ಮೇಲೆ ಹೋಗ್ತಿರುತ್ತೆ, ನಮ್ಮ ಒಳಗೂ ಅಂದ್ರೆ ಇದು ನಿನ್ನೆ ಇವತ್ತು ಕಂಡು ಹಿಡಿದದ್ದಲ್ಲ, ಥೌಸಂಡ್ಸ್ ಆಫ್ ಇಯರ್ಸ್ನಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತ ಬಂದಾರ. ಹೀಗಾಗಿ ಆ ಉಪವಾಸ ಮಾಡೋದು, ಹಣ್ಣು ತಿನ್ನೋದು, ಎವ್ರಿಥಿಂಗ್ ಇಸ್ ಫಾರ್ ಬೀಯಿಂಗ್ ಅವೇಕ್ ಥ್ರೂ ಔಟ್ ದ ನೈಟ್, ಈವ್ನಿಂಗ್ 6 ಮಾರ್ನಿಂಗ್ 6 AM ತನಕ. ಆ್ಯಂಡ್ ಇನ್ನೊಂದು, ನಾವು ಈಶ್ವರ ದೇವ್ರ ಗುಡಿಗೆ ಹೋಗ್ತೀವಿ, ಹೋಗಿ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿದ ತಕ್ಷಣ ಒಂದಿಷ್ಟು ಜನ ಏನು ಹೇಳ್ತಾರೆ, ನೀವು ವೇಸ್ಟ್ ಮಾಡಾಕತ್ತೀರಿ, ಹಾಲು ಹಾಕ್ತೀರಿ. ಆ ಕಲ್ಲಿನ ಮೇಲೆ ಹಾಲು ಹಾಕೋಕ್ಕಿನ್ನ ಬೇರೆ ಯಾರಿಗಾರು ಕೊಡ್ಬೋದು. ನಾವು ಬೇರೆ ಯಾರಿಗಾರು ಕೊಡಬಾರ್ದು ಅಂತ ಅಂದೇ ಇಲ್ಲ. ಆ ಕಲ್ಲಿನ ಮೇಲೆ ಎದಕ್ಕೆ ಹಾಕ್ಬೇಕ್ರಿ ಅಂದ್ರೆ, ಅಲ್ಲೇ ಆ ಈಶ್ವರ ಲಿಂಗ ಇರಲಿ, ಬೇರೆ ಯಾವುದರ ಗುಡಿ ತಗೋರಿ ನೀವು, ಸಮಥಿಂಗ್ ಕಾಲ್ಡ್ ಆಸ್ ಕಾನ್ಸಕ್ರೇಷನ್ ಅಂತ ಮಾಡಿರ್ತಾರೆ, ಪ್ರಾಣ ಪ್ರತಿಷ್ಠಾ ಮಾಡಿರ್ತಾರೆ. ಅಂದ್ರೆ ಆ ಕಲ್ಲೊಳಗೆ ಶಕ್ತಿ ತುಂಬಿರ್ತಾರೆ. ಆ ಶಕ್ತಿ ಅದು ಹೊರಗೆ ಹಾಕ್ತಿರ್ತೈತಿ. ಹಿಂಗಾಗಿ ನಾವು ಗುಡಿಗೆ ಹೋಗಿ ಆ ಶಕ್ತಿನ ನಮ್ಮ ಕಡೆ ತೊಗೊಂಬರಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಲು ಹಾಕೋದು ಎದಕ್ರಿ ಅಂದ್ರೆ, ಆ ಕಲ್ಲು, ಆ ಪ್ರಾಣ ಪ್ರತಿಷ್ಠಾ ಮಾಡಿದ ಕಲ್ಲು ಎಲ್ಲಿ ತನಕ ಹಸಿ ಇರುತ್ತೆ, ಅದು ಡ್ರೈ ಆಗಬಾರ್ದು. ಡ್ರೈ ಆಗಿ ಕ್ರ್ಯಾಕ್ ಆಗಿಬಿಡುತ್ತೆ ಅಂದ್ರೆ ಅದ್ರ ಒಳಗೆ ಹಾಕಿದ್ದು ಪ್ರಾಣ ಪ್ರತಿಷ್ಠಾ ಮಾಡಿದ್ದೆಲ್ಲ ಹೋಗ್ಬಿಡ್ತದೆ. ನೀವು ರೀಸೆಂಟಾಗಿ ಕೇಳಿರ್ಬೇಕು, ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಮಾಡಿದ್ರು. ಆ ಪ್ರತಿಮೆ ಒಳಗೆ, ಆ ಮೂರ್ತಿ ಒಳಗೆ
ಆ ಶಕ್ತಿಯನ್ನು ತುಂಬಿರ್ತಾರೆ. ಮಂತ್ರಗಳನ್ನು ಯೂಸ್ ಮಾಡಿಕೊಂಡು, ಒಂದಿಷ್ಟು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಅದ್ರೊಳಗೆ ಶಕ್ತಿ ತುಂಬಿರ್ತಾರೆ. ಹಿಂಗಾಗಿ ನಾವು ಯಾರಿಗಾರ ಗುಡಿಗೆ ಹೋಗಿ ಬಂದ ತಕ್ಷಣ ಹೆಂಗ್ ಕೇಳ್ತೀವಿ ರೀ ಅಂದ್ರೆ, ಪ್ರಾರ್ಥನೆ ಮಾಡ್ಕೊಂಬಂದ್ರ, ಪ್ರೇಯರ್ ಮಾಡ್ಕೊಂಬಂದ್ರ ಕೇಳಂಗಿಲ್ಲ. ಏನ್ ಕೇಳ್ತೀವಿ? ದರ್ಶನ ಆತನು. ದರ್ಶನ ಆತು ಅಂದ್ರೇನ ಅಲ್ಲಿರುವಂತ ಶಕ್ತಿ ನೀವು ಪಡ್ಕೊಂಡ್ ಬಂದ್ರೆ ಇಲ್ಲೋ ಅಂತ ಹೇಳಿ. ಸೊ ಹಿಂಗಾಗಿ ಅದು ಹಸಿ ಇರ್ಬೇಕು, ಆ ಪ್ರಾಣಕ್ಕೆ ಪ್ರತಿಷ್ಠಾ ಮಾಡಿದ್ದು. ಹಿಂಗಾಗಿ ನಾವು ಅದಕ್ಕೆ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಇವೆಲ್ಲ ನೀರು ಇದನ್ನೆಲ್ಲ ಎದಕ್ಕೆ ಹಾಕ್ತೀವಿ ಅಂದ್ರೆ ಕಂಟಿನ್ಯೂಸ್ಲಿ ಅದು ವೆಟ್ ಇರ್ಬೇಕು. ಸೊ ಆ ಕಾರಣದಿಂದ. ಆಮೇಲೆ ಶಿವರಾತ್ರಿ ಇದ್ದದಕ್ಕೆ ಈಗ ಬಿಲ್ಪತ್ರೆ ಏರಿಸ್ತೀವಿ. ಆಮೇಲೆ ನೀವು ಕೇಳಿರ್ತೀರಿ ನಮ್ದು ದೇಶದೊಳಗೆ ಮೊದಲಿನಿಂದ ನಮ್ಮ ಕಲ್ಚರ್ನೊಳಗೆ ಏನು ಹೇಳ್ತಾರ್ರಿ ಅಂದ್ರೆ, ಒಂದೊಂದು ದೇವರಿಗೆ ಈ ದೇವರಿಗೆ ಈ ಹೂವು ಸೇರ್ತೈತಿ, ಇದನ್ನ ಏರಿಸ್ಬೇಕು. ಈಗ ನೀವು ವಿಚಾರ ಮಾಡಿದ್ರೆ ದೇವರಿಗೆ ಇಡೀ ಸೃಷ್ಟಿನ, ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ ದೇವರಿಗೆ ಒಂದು ಹೂ ಸೇರುತ್ತೆ, ಅದು ಹಂಗಲ್ಲ. ಅಲ್ಲಿ ಪ್ರಾಣ ಪ್ರತಿಷ್ಠಾ ಮಾಡಿರ್ತಾರಲ್ರಿ. ಈಗ ಬೇರೆ ಬೇರೆ ಮೂರ್ತಿ ಒಳಗೆ ಬೇರೆ ಬೇರೆ ರೀತಿ ಶಕ್ತಿ ಹಾಕಿರ್ತಾರೆ. ಈಗ ಆ ಶಕ್ತಿ ನಮಗೆ ಬೇಕು ಅಂದ್ರೆ ಒಂದಿಷ್ಟು ಹೂ ಒಳಗ, ಒಂದಿಷ್ಟು ಎಲೆ ಒಳಗ ಪರ್ಟಿಕ್ಯುಲರ್ ಕೈಂಡ್ ಆಫ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಸೊ ಶಿವಲಿಂಗ ಒಳಗೆ ಏನು ಶಕ್ತಿ ಹಾಕಿರ್ತಾರಲ್ಲ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರೋದು ಬೆಲ್ಪತ್ರೆ. ಆ ಬೆಲ್ಪತ್ರೆಯನ್ನು ನಾವು ಯಾವಾಗ ಶಿವನ ಲಿಂಗದ ಮೇಲೆ ಇಡ್ತೀವಿ, ಒಂದ್ ಸ್ವಲ್ಪ ಹೊತ್ತು ಇಡ್ತೀವಿ, ಅವಾಗ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡಿರ್ತೀವಿ. ಅದನ್ನ ವಾಪಸ್ ಅಲ್ಲೇ ಬಿಡಬಾರ್ದ್ರಿ ಶಿವಲಿಂಗದ ಮೇಲೆ. ಅದನ್ನ ತಗೊಂಡು ನಾವು ಅದನ್ನ ಸೇವನೆ ಮಾಡಿದಾಗ ನಮ್ಮ ಒಳಗೆ ಅದು ಶಕ್ತಿ ಹೋಗ್ತದೆ. ಅದ್ರ ಜೋಡಿ ನಾವು ಅಲ್ಲಿ ಮಂಗಳಾರತಿ ಮಾಡಿಸ್ತೀವಿ. ಮಂಗಳಾರತಿ ಮಾಡಿದಾಗ ಅಲ್ಲಿ ಫೈರ್ ಇರ್ತೈತಿ. ಆ ಫೈರ್ ಏನ್ ಮಾಡುತ್ತೆ, ಆ ಶಿವಲಿಂಗ ಒಳಗಿರುವಂತ ಎನರ್ಜಿ ನಮ್ಮ ಒಳಗೆ ಸರಳಾಗಿ ಹೋಗಕ್ಕೆ ಅಲ್ಲಿರುವಂತ ರಿಸೆಪ್ಟಿವಿಟಿನ ಎನ್ಹ್ಯಾನ್ಸ್ ಮಾಡ್ತೀವಿ. ಹಿಂಗೆ ಹೇಳ್ಕೊಂತ ಹೋದ್ರೆ ಬಹಳಷ್ಟು ವಿಷಯಗಳಿರ್ತಾವ್ರಿ. ಸೊ ಮುಖ್ಯ ಮಹಾಶಿವರಾತ್ರಿದ ನೀವು ಯೂಸ್ ಮಾಡ್ಕೋಬೇಕು ಅಂದ್ರೆ ಈಶ್ವರನ ಗುಡಿಗೆ ಹೋಗ್ರಿ, ಅಭಿಷೇಕ ಮಾಡಿಸ್ತೀರಿ, ಇಲ್ಲೋ ಒಂದು ಸ್ವಲ್ಪ ಹೊತ್ತಲ್ಲಿ ಕೂಡ್ರಿ, ಆ ಎನರ್ಜಿನ ತೊಗೊಂಡು ಬರ್ರಿ, ಬಿಲ್ಪತ್ರಿ ಅಲ್ಲಿ ಇಡಿಸಿ ವಾಪಸ್ ತೊಗೊಂಡು ಅದನ್ನ ಸೇವನೆ ಮಾಡ್ರಿ. ಎಲ್ಲಕ್ಕಿಂತ ಮುಖ್ಯ ಈ ನೇಚರ್ನೊಳಗೆ ತನ್ನಿಂತಾನ ಏನು ಎನರ್ಜಿ ಅಂದ್ರೆ ನಾವು ಆ ಎನರ್ಜಿ ಮೇಲೆ ಹೋಗುವಂತ, ಅಬ್ಸರ್ಜ್ ಆಗುವಂತ ಎನರ್ಜಿನ ಯೂಸ್ ಮಾಡ್ಕೊಂಡು ಅಂದ್ರೆ ನಾವು ಹೈಯರ್ ಡೈಮೆನ್ಷನ್ಸ್ ಕಡೆ, ಹೈಯರ್ ಸ್ಟೇಟ್ಸ್ ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ನನಗೂ ಅದು ಅನುಭವ ಆಗೈತಿ. ಒಂದಿಷ್ಟು ವರ್ಷಗಳಿಂದ ನಾನು ಮಹಾಶಿವರಾತ್ರಿ ಜಾಗರಣೆ ಮಾಡಾಕತ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ಒಳಗೆ ನಾವು ಮಾತಾಡಿದ ಒಂದಿಷ್ಟು ವಿಷಯಗಳು ನಿಮ್ಗೆ ಹೆಲ್ಪ್ ಆಗಿರ್ಬೋದು. ಒನ್ಸ್ ಅಗೇನ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು.